ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪೆಹಲ್ಗಾಮ್ ದಾಳಿಯ ಹಿನ್ನೆಲೆ ಅಟ್ಟಾರಿ ವಾಘಾ ಗಡಿ ಬಂದಾಗಿದ್ದು ಭಾರತ ಬಿಟ್ಟು ತೊಲಗೋದಕ್ಕೆ ಪಾಕಿಸ್ತಾನಿಗಳಿಗೆ ಇವತ್ತೇ ಕೊನೆ ದಿನ. ಮೆಡಿಕಲ್ ವೀಸಾ ಇದ್ರೆ ಮಾತ್ರ ಏಪ್ರಿಲ್ 29ರವರೆಗೂ ಕೂಡ ಅವಕಾಶ ಇದೆ. ಅಟ್ಟಾರಿ ವಾಘಾ ಗಡಿಯಲ್ಲಿ ಸಾಲು ಸಾಲು ವಾಹನಗಳು ನಿಂತಿವೆ. ಅಟ್ಟಾರಿ ವಾಘಾ ಗಡಿಯಿಂದಲೇ TV9 ಗ್ರೌಂಡ್ ರಿಪೋರ್ಟ್ ಮಾಡಿದ್ದು. ಅದರ ರಿಪೋರ್ಟ್ ಎಲ್ಲಿದೆ ನೋಡಿ. ಭಾರತ और पाकिस्तान दोनों ही सरकारों ने ಭಾರತ ಮತ್ತು ಪಾಕಿಸ್ತಾನ ಎರಡು ಸರ್ಕಾರಗಳು ಅಟಾರಿ ವಾಘಾ ಗಡಿಯನ್ನ ಬಂದ್ ಮಾಡುವ ನಿರ್ಧಾರ ತೆಗೆದುಕೊಂಡಿವೆ. ಇದರ ಬೆನ್ನಲ್ಲೇ ಭಾರತ ಸರ್ಕಾರ ಏಪ್ರಿಲ್ 27ರಂದು ಅಂದ್ರೆ ಇಂದು ಭಾರತದಲ್ಲಿರುವ ಪಾಕಿಸ್ತಾನದ ಜನರು ಭಾರತವನ್ನ ಬಿಟ್ಟು ತೆರಳುವಂತೆ ಸೂಚನೆ ನೀಡಿದೆ. ಮೆಡಿಕಲ್ ವೀಸಾ ಮೇಲೆ ಬಂದಿರುವವರು ಏಪ್ರಿಲ್ 29ರೊಳಗೆ ವಾಪಸ್ ಪಾಕಿಸ್ತಾನಕ್ಕೆ ತೆರಳಬೇಕಿದೆ. ಹೀಗಾಗಿ ಭಾರತಕ್ಕೆ ಬಂದಿರುವ ಪಾಕಿಸ್ತಾನದ ಜನರು ಅಟಾರಿ ಗಡಿ ಮೂಲಕ ವಾಪಸ್ ಹೋಗ್ತಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಅಟಾರಿ ಗಡಿಯಲ್ಲಿ ಸಾಲು ಸಾಲು ವಾಹನಗಳು ನಿಂತಿವೆ. ಇಲ್ಲಿ ಪಾಕಿಸ್ತಾನದ ಜನರ ಸಂಬಂಧಿಕರು ಅವರನ್ನ ಬಿಡಲು ಬಂದಿದ್ದಾರೆ. ಕೆಲವರು ತಾವೇ ವಾಹನಗಳನ್ನ ಬುಕ್ ಮಾಡಿಕೊಂಡು ಬಂದಿದ್ದಾರೆ. ಇವರೆಲ್ಲರೂ ಈಗ ಪಾಕಿಸ್ತಾನಕ್ಕೆ ಹೋಗ್ತಿದ್ದಾರೆ. ಗಡಿಯನ್ನ ದಾಟಲು ಕಾಯುತ್ತಿದ್ದಾರೆ. ಈ ಅಟಾರಿ ವಾಘಾ ಗಡಿ ತುಂಬಾ ಪ್ರಮುಖವಾದ ಗಡಿ ಮಾರ್ಗವಾಗಿದೆ. ರಸ್ತೆ ಮೂಲಕವೇ ಬರಬಹುದಾಗಿದೆ. ಹೀಗಾಗಿ ಇಲ್ಲಿಗೆ ಹೆಚ್ಚಿನ ಜನರು ಬರ್ತಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿರುವ ಭಾರತೀಯರು ಗಡಿಯ ಆ ಭಾಗದಲ್ಲಿ ಕಾಯುತ್ತಾ ನಿಂತಿದ್ದು ಭಾರತಕ್ಕೆ ವಾಪಸ್ ಆಗಲಿದ್ದಾರೆ. ನಾವು ಇಲ್ಲಿರುವ ಕೆಲವರನ್ನ ಮಾತನಾಡಿಸುವ ಪ್ರಯತ್ನ ಮಾಡುತ್ತೇವೆ. पाकिस्तान से ये है पाकिस्तान से, लेकिन ये हार्ट पेशेंट है. थोड़ी ये मेडिकल वीजा पे आए थे. तो अब इलाज हो गया इनका? नहीं, इलाज कहाँ करवा पाए. तो शादी में लग गए थे, फिर 15 दिन तो हुआ है, 14-15 दिन हुआ है. तो फिर अब आप इनको वापस भेज रहे हैं क्योंकि यहाँ तो रख नहीं सकते. ನೋಡಿದ್ರಲ್ಲ, ಇಲ್ಲಿ ಕೆಲ ಜನರು ಇದ್ದಾರೆ. ಇವರು ಚಿಕಿತ್ಸೆಗಾಗಿ ಬಂದಿದ್ರು. ಇವರಿಗೂ ಈಗ ವಾಪಸ್ ತೆರಳಬೇಕಾದ ಸ್ಥಿತಿ ಬಂದಿದೆ. ಅಟಾರಿ ವಾಘಾ ಗಡಿಯಿಂದ ಕ್ಯಾಮರಾಮನ್ ಬೀರ್ ಸಿಂಗ್ ಜೊತೆ ಮೋಹಿತ್ ಮೆಲ್ಹೋತ್ರಾ, TV9.